ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರಿಗೂ ಶುಭೋದಯ. ನಾನು ಬೆಳಿಗ್ಗೆ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ಮತ್ತು ಅಟ್ಟಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತೆ ಫ್ರೆಂಡ್ಸ್. ಒಂದು ಸಿಂಪಲಾಗಿ ರಂಗೋಲಿ ಹಾಕ್ತೆ. ಅದು ವೀಡಿಯೋ ನನ್ನ ಕೈಯಲ್ಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ರಂಗೋಲಿ ಹಾಕಿದ್ದಕ್ಕೆ ಆ ರಂಗೋಲಿ ಸರಿಯಾಗಿ ಬಂದಿಲ್ಲ. ಅಷ್ಟೊಂದೇನು ಚೆನ್ನಾಗಿಲ್ಲ ಫ್ರೆಂಡ್ಸ್. ಸಿಂಪಲಾಗಿ ಹಾಕ್ತೆ. ಸಿಂಪಲ್ಲಾಗಿ ರಂಗೋಲಿ ಹಾಕಿದೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗ್ತಾಯಿದ್ದೀನಿ ಅಂತ. ಚೆನ್ನಾಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನಿಲ್ಲಿ ರಂಗೋಲಿ ಹಾಕ್ತಾಯಿದ್ರೆ ಒಂದು 3 ಕೋಳಿ ಬರುತ್ತೆ ಫ್ರೆಂಡ್ಸ್. ಆ ಕೋಳಿಗೆ ಯಾವಾಗಲೂ ನಾನು ರಂಗೋಲಿ ಹಾಕ್ತಾಯಿದ್ರೆ ಬರುತ್ತೆ, ಮೇವೇನನ್ನು ಹಾಕ್ತಾರೇನೋ ಅಂತ. ಅವು ಚಿಲಿಪಿಲಿ ಮಾಡ್ತಾರೆ. ಹೆಂಗಿರುತ್ತೆ ಅಂದರೆ, ಈ ಅಮ್ಮನ ವೀಡಿಯೋ ಮಾಡಿಕೊಂಡು ರಂಗೋಲಿಗೆ ಹಾಕ್ಕೊಂಡಿರ್ತಾಳೋ, ನಮಗೇನಾದರೂ ಮೇವು ಹಾಕ್ತಾಳೋ ಅನ್ನೋ ಥರ ಇರುತ್ತೆ. ಸರಿ ಅಂದ್ಬಿಟ್ಟು ನೋಡಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಕೋಳಿಗೆ ಯಾವಾಗ ಬರುತ್ತೆ ಮೇವು ಹಾಕ್ತಾರೆ ಅಂದ್ಬಿಟ್ಟು, ಅವು ಮೇವು ಹಾಕೋಣ ಅಂದ್ಬಿಟ್ಟು ಹಿಟ್ಟೇನಾದ್ರು ಇದ್ದರೆ ಏನು ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಅಲ್ಲಿ ನೋಡಿದ್ರೆ ಹಿಟ್ಟಿರಲಿಲ್ಲ. ಸರಿ ಅಂದ್ಬಿಟ್ಟು ಅವು ಗೇಟ್ ಒಳಗಡೆ ಬಂದಿದ್ದರಿಂದ ಅವ್ನು ಓಡಿಸ್ಬಿಟ್ಟು ನೋಡಿ. ಅವಾಗ 6:45 ಏನೋ ಆಗೋಗಿತ್ತೇನೋ ಫ್ರೆಂಡ್ಸ್. 6:45 ಕೂಡ ಎಷ್ಟು ಮಂಚಿದೆ, ತುಂಬ ಚಳಿ ಆಗ್ತಾಯಿತ್ತು ಅವಾಗ. ಸರಿ ಅಂದ್ಬಿಟ್ಟು ಅವು ಮೇವು ಹಾಕೋಣ ಅಂಥೇಳಿ ರಾಗಿ ಎತ್ಕೊಬಂದೆ ನೋಡಿ. ರಾಗಿ ಎತ್ಕೊಬಂದು ಅಲ್ಲಿ ಹಾಕೋಷ್ಟ್ರೊಳಗಡೆ ಅಲ್ಲಿ ರಾಗಿ ಹಾಕ್ತೆ ಫ್ರೆಂಡ್ಸ್. ರಾಗಿ ಹಾಕಿದ್ರೆ ಒಂದೊಂದೇ ಬಂದು ತಿಂತಾಯಿದ್ದಾವೆ ನೋಡಿ ಫ್ರೆಂಡ್ಸ್. ಈಗ ಒಂದೇ ಬಂದು ತಿಂತಾಯಿದ್ದಾವೆ ಫ್ರೆಂಡ್ಸ್. ಈ ಕೋಳಿಗೆಲ್ಲ ನಮ್ಮದೇ ಫ್ರೆಂಡ್ಸ್. ಅವು ತಿನ್ನೋಷ್ಟ್ರೊಳಗಡೆ ನಾವು ಬದನೇಕಾಯಿ ಕಿತ್ಕೊಬರೋಣ ಅವರೆಕಾಳು ಸಾರಿಗೆ ಅಂದ್ಬಿಟ್ಟು ಹೋದೆ. ಅಲ್ಲಿ 1-2 ಕೋಳಿಗಿದ್ವು. ಇವು ನಮ್ಮದೇ ಫ್ರೆಂಡ್ಸ್. ಈ ಕೋಳಿಗಳು ಯಾವಾಗಲೂ ಎಷ್ಟು ಮೇವೆ ಹಾಕಲಿ, ಮೇವು ತಿಂದಿರೋ ಹೋಗಲಿ, ಯಾವಾಗೂ ಗಿಡಗಳಲ್ಲಿ ಇರ್ತವೆ. ಗಿಡಗಳು ಸಿದ್ವಿ ಇರ್ತವೆ. ಅವನು ಬೇಕು ಬೂವನು ಬೇಕು ಅಂದರೆ ಆಗುತ್ತಾ ನೋಡಿ. ಆ ಕೋಳಿಗಳು ಇಲ್ಲದೆ ಇದ್ದರೆ ಗಿಡಗಳು ಚೆನ್ನಾಗಿ ಏಳಿಗೆ ಆಗ್ತವೆ. ಯಾವಾಗ ಏನಾದರೂ ಗಿಡಗಳು ಸಿದ್ವಿ ಮಡಗ್ತವೆ ಫ್ರೆಂಡ್ಸ್. ಬೇರೆಲ್ಲ ತೇಲೋಗಿರುತ್ತೆ, ಹಂಗೆ ಮಡಗಿರ್ತವೆ. ಸರಿ ಅಂದ್ಬಿಟ್ಟು 4-5 ಬದನೇಕಾಯಿಗಳು ಸಿಕ್ತು ಫ್ರೆಂಡ್ಸ್. 4-5 ಬದನೇಕಾಯಿಗಳು ಕಿತ್ಕೊಂಡು ಹೋದೆ ನೋಡಿ. ಇಲ್ಲಿ ಒಂದು ಸಿಕ್ತು, ಕಿತ್ಕೊಂಡು ಅವರೆಕಾಳು ಸಾಂಬಾರು ಮಾಡೋಣ ಅಂತ ಹೋದೆ. ಅವರೆಕಾಳನ್ನ ಕೇರಿ ಹುಳು ಎಲ್ಲ ಅದು ಬಿಸಾಕಿ ಕ್ಲೀನ್ ಮಾಡಿ ತರಕಾರಿಗೆಲ್ಲ ಕೊಯ್ದು ಒಲೆ ಮೇಲೆ ಇಟ್ಟೆ ಫ್ರೆಂಡ್ಸ್. ನನ್ನ ಮಗನಿಗೆ ಸ್ಕೂಲ್ಗೆ ಆವಾಗಲೇ 7:15 ಹಂಗೆ ಆಗೋಗುತ್ತೆ. ಟೈಮ್ ಆಗುತ್ತೆ, ಇನ್ನೊಂದು ಒಲೆ ಹಚ್ಕೊಂಡಿದ್ರೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ನೆಸರಿಟ್ಟೆ. ನೀರು ಬಿಟ್ಟಿದ್ದಾರೆ. ನನ್ನ ಪೈಪ್ ಸೈಡ್ ಒಳಗಡೆ ಹಾಕ್ಕೊಂಡು ಗ್ಯಾಸ್ ಹಚ್ಚಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸಾಂಬಾರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಓಡೋಯ್ತು ಫ್ರೆಂಡ್ಸ್. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ. ವೀಡಿಯೋ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಅಡುಗೆನೂ ಕೇಳುತ್ತೆ ಅನ್ನೋದು ಇದಕ್ಕೆ. ಟೊಮೆಟೊ ಹಾಕ್ಕೊಂಡೆ ಸ್ವಲ್ಪ. ಆದರೂ ಸಾಂಬಾರು ಚೆನ್ನಾಗೇ ಬಂದಿತ್ತು ಫ್ರೆಂಡ್ಸ್. ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿ ಹಾಕ್ಕೊಬಿಟ್ಟಿದ್ದೆ. ಹುಳಿ ಸ್ವಲ್ಪ ಜಾಸ್ತಿ ಆಗೋಗಿತ್ತು ಅಷ್ಟೇ. ಚೆನ್ನಾಗಿತ್ತು. ಸ್ವಲ್ಪ ಸಾಂಬಾರು. ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಈ ರೀತಿ ಮಾಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಇವತ್ತು ಹುಳಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ, 2 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಹುಣ್ಸೆಹಣ್ಣು ತೊಳೆದು ಹಾಕ್ಕೊಳ್ಳಿ, ಸ್ವಲ್ಪ ಕಾಳು ತಗೊಳ್ಳಿ. ಅದು ಮಿಕ್ಸ್ ಮಾಡಿ ಕಾಳಿರೋ ಪಾತ್ರೆ ಬೆಂದಿದೆ ಇಲ್ಲ ನೋಡಿ ಹಾಕೊಳ್ಳಿ ಅಷ್ಟೇ. ಅಲ್ಲಿ ಹಾಕಿದಾದ್ಮೇಲೆ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ಕೂಲ್ಗೆ ಹೋಗೋಕ್ಕೆ ಕಷ್ಟ. ಒಲ್ಲಂತ ಮಾಡಿ ಎದ್ದೇಳಿಸ್ಬೇಕು. ಏನು ಮಾಡೋದು? ಅವನು ಎದ್ದೇಳಿಲ್ಲ. ಆದರೆ ಈ ಗುಂಡನ್ನು ಎದ್ದೇಳಿದ್ದ. ನನ್ನ ಮಗಳೇನಾದರೂ ಎದ್ದೇಳಿದಾಳೆ ಅಂತ ನೋಡಿದೆ, ಎದ್ದೇಳಿಲ್ಲ. ಈಗ ನನ್ನ ಮಗನ ಬಲ ಎದ್ದೇಳಿಸ್ತೆ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಹೇಳ. ಗುಡ್ ನೈಟ್ ಹೇಳ್ದೆ ನಂಕ. ಗುಡ್ ನೈಟ್ ಹೇಳ್ದಿರೇ ಮಲಗಿಬಿಟ್ಟೆ ತಾನೆ. ಎದ್ದೇಳಮ್ಮ, ಎದ್ದೇಳಪ್ಪ. ನೀನು ಸ್ಕೂಲ್ಗೆ ಹೋಗಲ್ದು ಇವತ್ತಾ? ಎದ್ದೇಳು, ದೇವ್ರ ಮಕ್ಕ ನೋಡಿ, ಎದ್ದೇಳು ಅಪ್ಪು. ಎದ್ದೇಳಪ್ಪ, ಟೈಮ್ ಆಯ್ತು. ಎದ್ದೇಳು, ಈ ಪಕ್ಕ ಎದ್ದೇಳು, ಬಲ್ಪಕ್ಕೆ ಎದ್ದೇಳು. ಎದ್ದೇಳು ಬಂಗಾರೆ. ಬಾರ ಅಪ್ಪಗ ಅಲ್ಲುಜ್ಜಿ ಬಮ್ಮ. ನೋಡ್ರಿ ಅಲ್ಲುಜ್ಜಿ ಬಾರ ಅಂದರೆ ಆಡ್ಕೆ ಅಂದ ಅವ್ನು ಪಾಪ ಸ್ಕೂಲ್ಗೆ ಹೋಗೋಕೆ ಕಷ್ಟ. ಇವನ್ಕ ಏನು ಮಾಡು ನಗಿತಾವ್ ನೋಡಿ. ನಾನು ವೀಡಿಯೋ ಮಾಡ್ತಾಯಿದ್ರೆ
ಇವ್ ನೋಡ್ರಿ ಇವ್ನು ಸ್ಕೂಲ್ಗೆ ಹೋಗೋಕೆ ಕಷ್ಟ, ಇವ್ನು ಸ್ಕೂಲ್ಗೆ ರೆಡಿ ಆಗೋಕೆ ಕಷ್ಟ. ಇವ್ನಿಗೆ ಸ್ಕೂಲ್ಗೆ ಹೋಗೋಕೆ ಬಾದಿ. ಏನು ಮಾಡೋಣ? ಅಪ್ಪು ಗುಂಡು ಸ್ಕೂಲ್ಗೆ ಹೋಗ್ತೀನಿನಾ? ಕಳಿಸ್ಲಿ ಇವತ್ತು ಮೇಡಮ್ ಬರ್ತಾರೆ, ಕಳಿಸ್ತೀನಿ. ಹ್ಞೂ ಇಲ್ಲ ಕಳಿಸ್ತೀನಿ ನಾನು. ನೋಡಿದೆ ಅಳ್ತಾವನೆ ಅವನಾಗೆ ಅಂದಿರ್ಕ ಫ್ರೆಂಡ್ಸ್. ಹಾಂ ಏನು ತೋರಿಸೋದಾ? ಇಲ್ಲ ಅಲ್ಲುಜ್ಜು ತೋರಿಸ್ತೀನಿ. ಉಜ್ಜು ಆಮೇಲೆ ತೋರಿಸ್ತೀನಿ. ಅಲ್ಲುಜ್ಜು ಇವಾಗ ರೆಡಿ ಆಗಿ ಸ್ಕೂಲ್ಗೆ ಆಮೇಲೆ ತೋರಿಸ್ತೀನಿ, ಸರಿನಾ? ಗುಂಡು ಸ್ಕೂಲ್ಗೆ ರೆಡಿನಾ? ಅಪ್ಪು ನೀನು ಅಲ್ಲುಜ್ಜು ಪಾಪ, ಟೈಮ್ ಆಯ್ತಾ? ಬೇಗ ಬೇಗ ರೆಡಿ ಮಾಡಿಸಿ ಕೊನೆಗೆ ಊಟ ಮಾಡಿಸಿ ಸ್ಕೂಲ್ಗೆ ಕರ್ಕೊಂಡು ಹೋದೆ ಫ್ರೆಂಡ್ಸ್. ನೋಡಿಯಾ ರನ್ನಿಂಗ್ ಮಾಡಿದ ಪಾಪ ಇವತ್ತು ವ್ಯಾನ್ ಟೈಮ್ ಆಗೋಗಿತ್ತು. ನಾವು ಹೋಗೋಷ್ಟರೊಳಗಡೆ ವ್ಯಾನ್ ಸಹ ಬಂದುಬಿಟ್ಟಿತ್ತು. ಅವನು ವ್ಯಾನ್ಗೆ ಹತ್ತಿಸಿ ಬಂದು ಊಟ ತಿಂದೆ ಫ್ರೆಂಡ್ಸ್. ಅವರೆಕಾಳು ಸಾಂಬಾರು ಚೆನ್ನಾಗಿತ್ತು. ಮತ್ತು ಒಂದೆರಡು ದೋಸೆ ಮಾಡ್ಕೊಂಡು ತಿಂದೆ. ನನ್ನ ದೋಸೆ ನಮ್ಮ ಫೇವ್ರೇಟ್ ಫ್ರೆಂಡ್ಸ್. ನಾನು ಇಲ್ಲಿ ಊಟ ಮಾಡ್ತಾ ಇದ್ದರೆ ನನ್ನ ಮಗಳು ನೋಡಿ ಅವ್ರ ತಾತನ ಹತ್ರ ಹೋಗ್ತಾಳೆ. ಅವ್ರ ತಾತನ ಇದ್ರೆ ಇನ್ಯಾರು ಬೇಡ ಫ್ರೆಂಡ್ಸ್. ಅವ್ರ ತಾತನ ಹತ್ರನೇ ಇದ್ದೋಗ್ತಾಳೆ ಅವಳು. ಖುಷಿಯಾಗೋಗುತ್ತೆ ಅವ್ರ ತಾತನ ಇದ್ದರೆ. ಊಟ ತಿಂದ್ಬಿಟ್ಟು ಪಾತ್ರೆಗೆಲ್ಲ ಎತ್ತಾಕಿದೆ. ಪಾತ್ರೆಗೆ ಎತ್ತಾಕಿದರೆ ನಮ್ಮ ಮಗಳು ನೋಡಿ ನೀರಲ್ಲಿ ಆಡ್ತಾ ಇದ್ದಾಳೆ. ನೀರು ಎದ್ದು ಬಿಟ್ರೆ ಮಕ್ಕಳಿಗೆ ಏನೋ ಬಾಡಿಗೆ, ಕಾಲದ ಮಕ್ಕಳಿಗೆ ಹಂಗೆ. ಪಾತ್ರೆಗೆಲ್ಲ ಉಜ್ಜೋಷ್ಟು ಒಳಗಡೆ ನಮ್ಮ ಮಗಳು ಆಡ್ತಾ ಇದ್ಲು. ನಮ್ಮ ತಂಗಿ ಅನ್ನ ಮಾಡಿಕ್ಕಿದ್ಲು, ಬೈರ್ನೆಲ್ ಅಕ್ಕಿ ಅನ್ನ. ಈ ಅಕ್ಕಿ ಅನ್ನ ಒಳ್ಳೇದು ಫ್ರೆಂಡ್ಸ್. ಕೆಂಪಕ್ಕಿ ಅಂತಾರೆ ಕೆಲವರು, ನಮ್ಮ ಸೈಡ್ ಬೈರ್ನೆಲ್ ಅಕ್ಕಿ ಅಂತಾರೆ. ಒಳ್ಳೇದು ಫ್ರೆಂಡ್ಸ್, ಎಲ್ಲರಿಗೂ ಮಕ್ಳಿಗೂ ಒಳ್ಳೆಯದು. ಇದು ಮಾಡಿ ತಿನ್ಸೋಷ್ಟೊಳಗಡೆ ನನ್ನ ತಂಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಡಗಿದ್ಲು. ನೋಡಿ ಈ ರೀತಿ ಇರೋಮ್ಮ ಅಡುಗೆ ಮನೆನ ಈ ರೀತಿ ಕ್ಲೀನ್ ಮಾಡಿ ಮಡಗಿದ್ಲು. ಅಡುಗೆ ಮನೆ ಗಲೀಜಾಗಿದ್ದರೆ ಏನೋ ಒಂಥರ, ಕ್ಲೀನಾಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸರಿ ಅಂದ್ಬಿಟ್ಟು ನನ್ನ ಮಗಳು ನಿದ್ದೆ ಮಾಡಿಸ್ಬಿಟ್ಟು ಇಷ್ಟು ಬಟ್ಟೆಗಳನ್ನ ಒಗೆದು ಮಿದ್ದೆ ಮೇಲೆ ಒಣಗಾಕೋಣ ಅಂತ ಹೋಗ್ತಾಯಿದ್ದೀನಿ. ಮಿದ್ದೆ ಮೇಲೆ ಒಣಗಾಕ್ತೆ ಬಟ್ಟೆಗಳನ್ನೆಲ್ಲ. ನಾನು ಒಣಗಾಕಿ ಬರೋಷ್ಟರಲ್ಲಿ ನಮ್ಮ ಪರಂಕಾಯಿ ಕೊಯ್ದು ಮಡಗಿದ್ಲು. ಪರಂಕಾಯಿ ಕೊಯ್ದು ಮಡಗಿ ನಮ್ಮ ಮರದಲ್ಲಂದೆ ತಿಂದ್ಬಿಟ್ಟು ಅನ್ನ ಹಾಕ್ಕೊಂಡು ನಾನು ತಿನ್ನೋಣ ಅಂತ ನನ್ನ ಮಗಳು ನನಗೂ ಹಾಕಮ್ಮ ಅಂದ್ಲು. ಅವಳು ಅಂದಿಲ್ಲ, ತಟ್ಟೆ ಎತ್ಕೊಂಡ್ಲು, ಹಾಕ್ಕೊಟ್ಟೆ, ತಿಂದ್ಲು. ನಾನು ಊಟ ತಿಂತಾ ಇದ್ದರೆ ಇಲ್ಲಿ ನೋಡಿ ನಮ್ಮ ಚೋಟುಗನು ಸರ್ಕಸ್ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್. ಅಲ್ಲಿ ಬಾತ್ರೂಮ್ ಇದೆ, ಆ ಬಾತ್ರೂಮಲ್ಲಿ ಮ್ಯಾಪ್ ಇಕ್ಕಿದ್ರೆ ಆ ಮ್ಯಾಪಲ್ಲಿ ಎಲ್ಲ ಉಜ್ಜುತ್ತಾ ಇದ್ದಾನೆ ಬಾತ್ರೂಮ್ನೆಲ್ಲ. ನೋಡಿ ಅವ್ರ ಅಮ್ಮನ ನೋಡ್ಬಿಟ್ಟು ಓಡ್ತಾ ಇದ್ದಾನೆ. ನನ್ನ ಮಗಳಿಗೆ ಮಜ್ಜಿಗೆನ ಅನ್ನ ಕಲಿಸ್ಕೊಟ್ಟಿದ್ಲು ನಮ್ಮ ಅಮ್ಮನ. ಅದು ನೋಡಿ ಕುಡಿತಾ ಇದ್ದಾಳೆ. ಸರಿ ಅಂದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಅಂದ್ಬಿಟ್ಟು ನೀರು ತೋಡಿದ್ನಿ, ಸ್ನಾನ ಮಾಡಿಸ್ದೆ. ನಾನೇ ಬಟ್ಟೆ ಹಾಕ್ಕೊತೀನಿ ಅಂತ ಹಿಂಗೆ ಹಾಕ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಆಮೇಲೆ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ನಮ್ಮ ತಂಗಿ ಹತ್ರ ಬಿಟ್ಬಿಟ್ಟು ಅವರೆಕಾಯಿ ಕಿತ್ಕೊಬರೋಣ ಅಂತ ಹೋದೆ. ಕಿತ್ಕೊಬಂದೆ. ನೋಡಿ ಇಷ್ಟು ಮಾತ್ರ ಸಿಕ್ಕಿದೆ ಫ್ರೆಂಡ್ಸ್ ಅವರೆಕಾಯಿ. ಹಸಿ ಅವರೆಕಾಯಿ ಬುರಿಗಳನ್ನೆಲ್ಲ ನೋಡಿ ಇಲ್ಲಿ ಅಟ್ಟಿದ್ದೀವಿ. ಎಲ್ಲ ಕಿತ್ತ ಮೇಲೆ ಒಯ್ಕೊಳ್ತೀವಿ ಫ್ರೆಂಡ್ಸ್. ಇಷ್ಟು ಮಾತ್ರ ಸಿಕ್ಕಿದ್ದಾವೆ ಇವಾಗ ಸದ್ಯಕ್ಕೆ ಬೂರಿ ಅಥವಾ ಒಣ ಅವರೆಕಾಯಿ. ಕಿತ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಬಂದು ನಮ್ಮ ಗಿಡದಲ್ಲಿ ಇಷ್ಟು ಮಾತ್ರ ಹೂವು ಸಿಕ್ಕಿತ್ತು. ಇವನ್ನೆಲ್ಲ ಫೋಟೋಗಳಿಗಿಟ್ಟು ದೀಪ ಹಚ್ಚಿ ಊದ್ಕಡ್ಡಿ ಹಚ್ಚಿದೆ ಫ್ರೆಂಡ್ಸ್. ಆಮೇಲೆ ನೈಟ್ಗೆ ಬೆಳಗಿನ ಸಾಂಬಾರಿಗೆ ಮುದ್ದೆ ಮಾಡಿ, ನಮ್ಮ ಮನೇಲಿ ಮುದ್ದೆ ಇರಲೇಬೇಕು ಫ್ರೆಂಡ್ಸ್. ನಮ್ಮ ಅತ್ತೆ ನಮ್ಮ ಮಾವನಿಗೆ ಮುದ್ದೆ ಇರಬೇಕು, ಅದರಿಂದ ಮುದ್ದೆ ಮಾಡಿದೆ. ಮತ್ತು ದೋಸೆ ಗಂಜಿ ಇತ್ತಲ್ಲ, ಅದಕ್ಕೆ ಬುಗ್ಗಿಗಳು ಮಾಡೋಣ ಅಂದ್ಬಿಟ್ಟು ಬುಗ್ಗಿಗಳು ಟೊಮೆಟೊ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹೀಗಿತ್ತು ನಂದು ಮಂಗಳವಾರದ ದಿನ. ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮಂಥ ರೈತರನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.